ಇಲ್ಲಿಯ ಒಂದು ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ನಾಮಕರಣ ಹೊಂದಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯ ಉನ್ನತಿ ವಾರ್ಷಿಕ ಸ್ನೇಹ ಸಮ್ಮೇಳನದ ಮುಖ್ಯ ಅತಿಥಿಗಳು, ಈಗ ತಾನೇ ಶಿಕ್ಷಣದ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಮತ್ತು ಪಾಲಕರ ಜವಾಬ್ದಾರಿಗಳ ಬಗ್ಗೆ ಅದ್ಭುತವಾಗಿ ಮಾತನಾಡಿದಂಥ ನಮ್ಮ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಪ್ರೊಫೆಸರ್ BK ತುಳಸಿಮಾಲಾ ಮೇಡಮ್ ಅವರೇ, ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಆಡಳಿತ ಮಂಡಳಿ ಎಲ್ಲ ಗೌರವಾನ್ವಿತ ಸದಸ್ಯರೇ, ಇಂದಿನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯ ಎಲ್ಲ ಗುರುಗಳೇ, ಗುರುಮಾತೆಯರೇ, ಸಿಬ್ಬಂದಿ ವರ್ಗದವರೇ, ಎಲ್ಲ ಪಾಲಕ ತಂದೆ ತಾಯಂದಿರೇ, ವಿಜಯಪುರ ನಗರದ ಅನೇಕ ಗಣ್ಯರು ಬಂದಿದ್ದಾರೆ, ಅವರಿಗೂ ಮತ್ತು ಎಲ್ಲ ನಗರದ ಸಮಸ್ತ ಹಿರಿಯರೇ, ಎಲ್ಲ ನನ್ನ ಮುದ್ದು ಮಕ್ಕಳೇ. ಭಾರತದ ಪ್ರಧಾನಮಂತ್ರಿಯಾಗಿ ಭಾರತವನ್ನು ಒಂದು ಭವಿಷ್ಯದ ಕಲ್ಪನೆ ಇಟ್ಟುಕೊಂಡು ಸುಮಾರು 3 ಸಲ ಪ್ರಧಾನಮಂತ್ರಿಗಳಾಗಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶವನ್ನು ಮುನ್ನಡೆಸಿದರು. ಇವತ್ತು ಅವರ 100ನೇಯ ಜನ್ಮ ದಿನೋತ್ಸವ, ಜನ್ಮ ಶತಾಬ್ದಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಸುದೈವ ಅಂದರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾವು ಚಿಕ್ಕವರಿದ್ದಾಗ ವಿಜಯಪುರಕ್ಕೆ ಬಂದಾಗ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಅವರ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಸೇವಕನಾಗಿ ಕೆಲಸ ಮಾಡಿದಂಥವರು ವಿಜಯಪುರದ ಮೊದಲ ಕೇಂದ್ರ ಸಚಿವರಾಗುವಂಥ ಅವಕಾಶ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿ ಸಿಕ್ತೆ ಅನ್ನುವಂಥ ಹೆಮ್ಮೆ ನನಗಿದೆ. ಅಜಾತ ಶತ್ರು ಅಂತ ಹೇಳಿನೇ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಈ ದೇಶದ ಜನ ಅವರ ಆಡಳಿತ, ಕವಿ ಹೃದಯ ಮತ್ತು ಅವರ ಅನೇಕ ಸಾಧನೆಗಳು ಬಹುಶಃ ನಮ್ಮ ದೇಶ ಇವತ್ತು ಅಣು ಶಕ್ತಿ ರಾಷ್ಟ್ರ ಆಗಲಿಕ್ಕೆ ಕಾರಣ, ಆ ಧೈರ್ಯವನ್ನು ಮಾಡಿದವರು ಯಾರಪ್ಪ ಅಂದರೆ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಮೇರಿಕಾ ಅಧ್ಯಕ್ಷರು ಭಾರತದ ಮೇಲೆ ನಿರ್ಬಂಧ ಹಾಕಬೇಕು, ಅಣು ಒಂದು ಪರೀಕ್ಷಣೆ ಮಾಡಿದ್ರ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ದೂರವಾಣಿ ಮೂಲಕ, ಬಹುಶಃ ಯಾರಿಗೂ ಗುರುತಿರಲಿಲ್ಲ, ಜಗತ್ತಿನ ಯಾವ ಶಕ್ತಿಗೂ ಗುರುತಿರಲಿಲ್ಲ. ಅಂದು ನಮ್ಮ ವಿಜ್ಞಾನಿಗಳಾದಂಥ ಡಾಕ್ಟರ್ APJ ಕಲಾಂ ಅವರು ಮಾರ್ಗದರ್ಶನದಲ್ಲಿ ರಾಜಸ್ಥಾನದಲ್ಲಿ ಪೋಖ್ರಾನ್ನಲ್ಲಿ ಅಣು ಪರೀಕ್ಷಣೆ ಮಾಡ್ತೀನೋಂಥದ್ದು ಜಗತ್ತಿನ ಮುಂದುವರೆದಂಥ ಅಮೇರಿಕ, ರಷ್ಯಾ ರಾಷ್ಟ್ರಗಳಿಗೇ ಗೊತ್ತಾಗದಂತೆ ಪರೀಕ್ಷಣೆ ಮಾಡೋದ್ರ ಮೂಲಕ ಜಗತ್ತಿನ ಯಾವುದೇ ಅಂಕಿಯಲ್ಲಿ ಇರಲಾರಂಥ ಭಾರತ ಜಗತ್ತಿನ 6ನೇ ಅಣುಶಕ್ತಿ ಭಾರತ ಆಗಲಿಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾವುದಕ್ಕೂ ಎದೆಗುಂದಿರಲಿಲ್ಲ. ಇವತ್ತು ನೋಡಿ ಭಾರತದ ಶಕ್ತಿ ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ. ವಾಜಪೇಯಿ ಅವರ ನಂತರ ನರೇಂದ್ರ ಮೋದಿಯವರ ಕಾಲದಲ್ಲಿ ಭಾರತ ಜಗತ್ತಿನ ಸರಿ ಸಮಾನವಾದಂಥ ರಾಷ್ಟ್ರವಾಗಿ ಇವತ್ತು ಪರಿಣಾಮ ಆಗಿದೆ. ಅದಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರ
ದೂರದೃಷ್ಟಿ ನರೇಂದ್ರ ಮೋದಿಯವರು ಅವ್ರ ಶಿಷ್ಯರೇ. ಈ ರೀತಿ ಒಂದು ಭಾರತವನ್ನ ಸಶಕ್ತ ಭಾರತ ನಿರ್ಮಾಣ ಮಾಡೋದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ದೊಡ್ಡ ಪಾತ್ರ ಇದೆ. ನಾನು ಲೋಕಸಭಾ ಸದಸ್ಯನಾಗಿ ನೆನಪಿನಗೋಸ್ಕರ ಸಂಗನಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಇವತ್ತು ಒಂದು ಏನು ಊಟದ ಕೋಣೆ ಮಾಡಿದ್ದೀವಿ, ಅದು ಅನ್ನಪೂರ್ಣ ಅಂತ ನಾವು ಕರಿತಾ ಇದ್ದೀವಿ. ಅದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಅದೊಂದು ಸ್ಮಾರಕವಾಗಿರಲಿ ನಾನು MP ಇದ್ದದಕ್ಕೇನೋ ಅಂತ ಕಾರಣದಿಂದ ಇವತ್ತು ಈ ಶಾಲೆಗೆ ನಾವು ಮೊದಲು ನಮ್ಮ ತಂದೆಯವ್ರ ಹೆಸರು ಇಡಬೇಕನ್ನೋಂಥದ್ದು ವಿಚಾರ ಮಾಡಿದ್ದೀವಿ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಜಯಪುರದ ಒಬ್ಬ ಲೋಕಸಭಾ ಸದಸ್ಯನಿಗೆ ಕೇಂದ್ರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಈ ಜಿಲ್ಲೆ ಜನರಲ್ಲಿ ಖಾಯಂ ಇರಬೇಕಂತೇಳಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಶಿಶು ನಿಕೇತನ ಅಂತ ಇದನ್ನು ನಾವು ಹೆಸರು ಇಟ್ಟಿದ್ದೀವಿ. ಸಿದ್ದೇಶ್ವರ ಸಂಸ್ಥೆ ಇದು ಒಂದು ವ್ಯಾಪಾರಿ ಸಂಸ್ಥೆ ಅಲ್ಲ, ಅಥವಾ ಒಂದು ಕುಟುಂಬದ ಸಂಸ್ಥೆನೂ ಅಲ್ಲ. ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲನೆಯ ಮುಂಬೈ ಟ್ರಸ್ಟ್ ಆಕ್ಟ್ ಒಳಗೆ 1898ರಲ್ಲಿ ಸಿದ್ದೇಶ್ವರ ಸಂಸ್ಥೆ ಮುಂಬೈ ಕರ್ನಾಟಕ ಏನು ಮೊದಲು ನಮ್ಮದು ಮುಂಬೈ ಪ್ರಾಂತದ ಕೆಳಗಡೆ ಏನು ಬರ್ತಾ ಇತ್ತು, ಆ ಕಾಲದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮೊದಲನೆಯ ಒಂದು ರಿಜಿಸ್ಟರ್ಡ್ ಆದಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ. ಅವಾಗ ಅದರ ನಂಬರು ಇಡೀ ಮುಂಬೈ ಏನು ಮಹಾರಾಷ್ಟ್ರದಲ್ಲಿ ಮುಂಬೈ ಇತ್ತು, ಮುಂಬೈ ಸ್ಟೇಟ್ನಲ್ಲಿ ಇದ್ದಾಗ ಇದರ ರಿಜಿಸ್ಟ್ರೇಷನ್ ನಂಬರ್ A30. ಅಂದರೆ ಎಷ್ಟು ಹಳೆಯದಾದಂಥ ಸಿದ್ದೇಶ್ವರ ಸಂಸ್ಥೆ ಅನೇಕ ಸಂಸ್ಥೆಗಳ ಒಂದು ತಾಯಿ ಸಂಸ್ಥೆಯಾಗಿ ಸಿದ್ದೇಶ್ವರ ಸಂಸ್ಥೆ ಕೆಲಸ ಮಾಡ್ಕೊತ ಬಂದಿದೆ. ಬಹುಶಃ ವಿಜಯಪುರ ಇತಿಹಾಸದಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳನ್ನು ಐತಿಹಾಸಿಕ ದಾಖಲೆಗಳು ಇವತ್ತು ನಮ್ಮ ಸಂಸ್ಥೆಗಿದೆ. ಸಿದ್ದೇಶ್ವರ ಸಂಸ್ಥೆ ಶತಮಾನೋತ್ಸವಾಚರಣೆ ಮಾಡ್ತು 1998ರಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದಂತಹ ಪರಮ ಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳ ಜನ್ಮ ಶತಾಬ್ದಿಯನ್ನು ನಾವು 2000 ಜುಲೈ 26, 27, 28 3 ದಿವಸ ಜನ್ಮ ಶತಾಬ್ದಿಯನ್ನು ಮಾಡಿದ್ವಿ. ಇದು ದಾಖಲೆನೆ. ಮುಂದೆ ನಾವು ಭಾರತ ವಿಕಾಸ ಸಂಗಮ, ಇದು ಬಹುಶಃ ಕರ್ನಾಟಕದಲ್ಲೇ ಒಂದು ದೊಡ್ಡ ಸುಮಾರು 25 ಲಕ್ಷ ಜನ ಸುಮಾರು ಒಂದು ವಾರದವರೆಗೆ ಒಂದು ಭಾರತೀಯ ಸಂಸ್ಕೃತಿಯ ಸಾವಯವ ಕೃಷಿ ಇರ್ಬೋದು, ಇದರ ಎಲ್ಲದರ ಹಿಂದೆ ಪ್ರೇರಣೆಯಾಗಿ ನಿಂತವರು ನಮಗೆಲ್ಲರಿಗೂ ನಡೆದಾಡೋ ದೇವರಾಗಿ ಈ ಭೂಮಿಯಲ್ಲಿ ಜನಿಸಿದಂಥ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋಂಥದ್ದು ಭಾಳ ನಾವು ಅಭಿಮಾನದಿಂದ ಭಕ್ತಿಯಿಂದ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಯಾವಾಗಲೂ ಸಿದ್ದೇಶ್ವರಪ್ಪ ಅವ್ರದ್ದು ನಮ್ಮ ಕಾರ್ಯಗಳಿಗೆ ಬೆಂಬಲ ಕೊಡುವಂಥ ಆಶೀರ್ವಾದ ಮಾಡಿದ್ರಿಂದ, ಅವರು ಕೊಟ್ಟಂಥ ಪ್ರೋತ್ಸಾಹದಿಂದ ಸಿದ್ದೇಶ್ವರ ಸಂಸ್ಥೆ ವ್ಯಾಪಕವಾಗಿ ಇವತ್ತು ಬೆಳೆದಿದೆ. ಸಿದ್ದೇಶ್ವರ ಸಂಸ್ಥೆ ಮಾಡಿದಂಥ ಶಾಲೆ ಕಟ್ಗಳಾಗಿರ್ಬೋದು, ಗೋಶಾಲೆ ಆಗಿರ್ಬೋದು, ಬಹುಶಃ ಯಾವುದೇ ಎಷ್ಟೇ ದೊಡ್ಡ ಸಂಸ್ಥೆ ಇರ್ಬೋದು ಈ ರಾಜ್ಯದಲ್ಲಿ ನಮ್ಮಂಥ ಸುಮಾರು 1000 ಆಕಳಿಗಿಂತ ಹೆಚ್ಚು ಆಶ್ರಯ ಕೊಟ್ಟಂಥದ್ದು ಸಂಸ್ಥೆ ಕರ್ನಾಟಕದಾಗಿದ್ದರೆ ಅದು ಸಿದ್ದೇಶ್ವರ ಸಂಸ್ಥೆ. ಕೆಲವೊಂದು ಮಂದಿಗೆ ಅನ್ನಿಸ್ತದೆ ಇವರು ಫೀ ಭಾಳ ಇಟ್ಟಾರೇನೋ, ಇವ್ರು ಭಾಳ ದೊಡ್ಡ ಲಾಭ ಆಗ್ತಿರ್ಬೇಕೇನೋ, ಇವ್ರು ಇಟ್ಯಾಕೆ ಫೀ ತಗೋದು, ಎಲ್ಲ ಚರ್ಚೆ ಆಗ್ತಿರ್ತಾವೆ. ಕೆಲವು ಮಂದಿ ಬರ್ತಾರೆ ನಾನು ಬಲ್ಲಿ ಫೀ ಕಡಿಮೆ ಮಾಡಿಸ್ರಿ, ಇದು ಮಾಡ್ರಿ ಅಂತ ಹೇಳಿ. ಆದರೆ ಸಿದ್ದೇಶ್ವರ ಸಂಸ್ಥೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬೆಳೆದಿದೆ. ಶಿಕ್ಷಣದಲ್ಲಿ ನಾವು ನಂಬರ್ 1 ಅದೀವಿ. ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಮಕ್ಕಳು ನೋಡಿದ್ರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಬುಕ್ ರೆಕಾರ್ಡ್ ಅಲ್ರಿ ನೋಡ್ರಿ,
ಗಿನ್ನೀಸ್ ಒಂದೇ ಉಳಿತಿನ್ನ ಇಂಡಿಯಾದ ತೊಗೊಂಡ್ಬಿಟ್ಟಿವಿ. ಈಗ ನಾವು ಕೇವಲ 5 ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಶಿಕ್ಷಣ ಏನು ನಮ್ಮ ಶಾಲೆ ಇದೆ, ನಾವು ಎಲ್ಲ ವಾಟ್ಸಪ್ನಲ್ಲಿ ನೋಡ್ತಿರ್ತೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಶಾಲೆ 2ನೇ ರಾಜ್ಯ ಪ್ರಶಸ್ತಿ, 1ನೇದು ಪ್ರಥಮ ಬಹುಮಾನ. ಅವಾಗ ಅಲ್ಲೇ ಒಳಗೆ ನಮಗೆ ಭಾಳ ಖುಷಿ ಆಗ್ತಿರ್ತದೆ. ನಾವು ಕಟ್ಟಿದಂಥ ಸಂಸ್ಥೆಗಳು ಇವತ್ತು ರಾಜ್ಯ ಮಟ್ಟ ದೇಶ ಮಟ್ಟದಲ್ಲಿ ಒಂದು ಸಣ್ಣ ಮಗು ಆ ಒಂದು ರೆಕಾರ್ಡ್ ಮಾಡಬೇಕಾದ್ರೆ, ಗೋಲ್ಡ್ ಮೆಡಲಿಸ್ಟ್ ಆಗಬೇಕಾದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅದಕ್ಕೆ ಎಲ್ಲರೂ ಒಮ್ಮೆ ಚಪ್ಪಾಳೆಯನ್ನು ನಾವು, ಯಾಕಂದ್ರೆ ಚಪ್ಪಾಳೆ ಹೊಡಿದ್ರಿಂದ ಆರೋಗ್ಯ ಹೆಚ್ಚಾಗ್ತದೆ, ಸುತ್ತಮುತ್ತಲಿರುವಂಥ ಹುಳುಗಳು ದೂರ ಹೋಗ್ತವೆ. ಅದಕ್ಕೆ ದಯವಿಟ್ಟು ಚಪ್ಪಾಳೆ ಹೊಡಿದು ಎಷ್ಟು ಹೊಡಿತೀರೋ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಪ್ರೋತ್ಸಾಹ ಕೊಡಬೇಕು, ಬರೀ ಗಪ್ಪು ಕುಂಡ್ರಬಾರ್ದು, ಅಂದಾಗ ಹುರುಪಿರ್ಬೇಕು ಯಾವಾಗಲೂ. ನೋಡ್ರಿ, ಮೊದಲು ಎಷ್ಟು ಕುರ್ಚಿ ತರಿಸಿದ್ರು, ಈಗ ಮತ್ತೊಂದು 1000 ಕುರ್ಚಿ ತರಿಸಿದ್ರು. ಅಷ್ಟು ನಾವು ನಿರೀಕ್ಷೆ ಮಾಡೋಕ್ಕಿಂತ ಜನ ಇವತ್ತು ಯಾಕೆ ಬಂದಾರೆ ಅಲ್ಲಿ? ಮೊನ್ನೆ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆಯ ವಾರ್ಷಿಕೋತ್ಸವ ಆಯಿತು, ನಾ ಇರಲಿಲ್ಲ. ಅಲ್ಲಿ ಸುಮಾರು 5-6 ಸಾವಿರ ಜನ ಸಿದ್ದೇಶ್ವರ ಸಂಸ್ಥೆಯ ಕಾರ್ಯಕ್ರಮ ಅಂದರೆ ಅಲ್ಲಿನ ಪ್ರಾಚಾರ್ಯರು, ಅಲ್ಲಿನ ಸಿಬ್ಬಂದಿಯವರು ಭಾಳ ಶಿಸ್ತಿನಿಂದ ಯಾವುದೇ ಗೊಂದಲ ಇರಲಾರ್ದೇ ಮಾಡ್ತಾರೋ ಅನ್ನೋಂಥ ವಿಶ್ವಾಸ. ಅದರ ಜೊತೆಗೆ ಎಲ್ಲರಿಗೂ ಅನ್ನ ಪ್ರಸಾದ, ಇದು ಸಿದ್ದೇಶ್ವರ ಸಂಸ್ಥೆಯ ಯಾವಾಗಲೂ ಅನ್ನ ಪ್ರಸಾದ ಇಲ್ಲಾರ್ದೆ ನಾವು ಯಾವ ಕಾರ್ಯಕ್ರಮ ಮಾಡೋದಿಲ್ಲ. ಅದು ಸುಮ್ಮನೆ ಬೇಕು ಅನ್ನ ಸಾರ ಹಾಕಿ ಕಳಿಸೋರಲ್ಲ. ಹಾಲುಗ್ಗಿ ಏನೇನು ಅದಾವ ನಮ್ಮ ಮೂಲ. ಅದಕ್ಕೆ ನಮ್ಮ ಮಕ್ಕಳು ಸಂಗನ ಬಸವದಾಗ ಕಲ್ತಂತ ಅನೇಕ ಮಕ್ಕಳು ನನಗೆ ಏರ್ಪೋರ್ಟ್ನಲ್ಲಿ ಸಿಗ್ತಿರ್ತಾರೆ. ಅವ್ರು ಹೇಳ್ತಿರ್ತಾರೆ, ಸರ್ ತನ ನಿಮ್ಮ ಶಾಲೆಯಂದು ಊಟ ನಾ ಎಲ್ಲೂ ಮಾಡೇ ಇಲ್ಲರಿ ಅಂತ ಹೇಳ್ತಾರೆ. ಎಲ್ಲಿ? ಮುಂಬೈ ಏರ್ಪೋರ್ಟ್ನಲ್ಲಿ ಸರ್ ನಾನು ನಿಮ್ಮ ಶಾಲೆಯಲ್ಲಿ ಕಲ್ತೀನಿ. ಮೊದಲು ಹೇಳೋದವ್ರು ಏನಂದರೆ, ಸರ್ ನಿಮ್ಮಂಥ ಊಟ ಎಲ್ಲ ಕಮರ್ಷಿಯಲ್ ಅದ, ಕೆಲವೊಂದು ರೆಸಿಡೆನ್ಷಿಯಲ್ ಸ್ಕೂಲು 2 ಚಪಾತಿ, ಇಟ್ಟೆ ಬಟ್ಟಲು ಅನ್ನ, ಇಟ್ಟೆ ಸಾಂಬಾರು ಲೆಕ್ಕ ಹಾಕಿ ಕೊಡ್ತಾರೆ. ನಮ್ಮಲ್ಲಿ ಒಮ್ಮೆ ಪ್ರಿನ್ಸಿಪಾಲ್ ಹೇಳಿದ್ರು, ಒಳಗೊಬ್ಬೊಬ್ರು 20-25 ಚಪಾತಿ ತೊಗೊಂಡು ಹುಡುಗರು ಅದಾರಲ್ರಿ ಸರ್. ತಿಲ್ಲಿ ಅಷ್ಟು ತಿಂದು 6 ತಿಂಗಳದಾಗನೇ ಅವರು ಇದನ್ನೇ ಚೇಂಜ್ ಆಗ್ತೈತೆ ಅಂತ ಹೇಳ್ತಾರೆ. ಅವ್ರ ಪರ್ಸನಾಲಿಟಿ, ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಆಹಾರ ಬೇಕು, ಹಾಗೂ ಶಾರೀರಿಕ ಕ್ರೀಡೆಗಳು. ಇವತ್ತು ನೋಡ್ರಿ, ವಾಜಪೇಯಿ ಸ್ಕೂಲ್ ಸಹಿತ ಎಷ್ಟೊಂದು ಪ್ರಶಸ್ತಿಗಳನ್ನು ತೊಗೊಂಡು ಬಂದಾರೆ ನಮ್ಮ ಮಕ್ಕಳಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಇವತ್ತು ಸುಮಾರು 13 ಕೋಟಿ ರೂಪಾಯಿದಲ್ಲಿ ಇಲ್ಲಿ ಒಂದು ಅತ್ಯದ್ಭುತವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇನ್ನು ಈ ವರ್ಷ ಇನ್ನೂ 2 ಫ್ಲೋರ್ಗಳನ್ನು ಏರಿಸ್ತಾ ಇದ್ದೀವಿ. ಒಟ್ಟು ನಮ್ಮ ಉದ್ದೇಶ ಏನಿದೆ ಅಂದರೆ, ನೀವು ಕೊಟ್ಟಂಥ ಪ್ರತಿಯೊಂದು 1 ರೂಪಾಯಿ ಸಹಿತ ಮತ್ತು ವಾಪಸ್ ನಾವು ಸಮಾಜಕ್ಕೆ ಕೊಡುವಂಥ ಕೆಲಸ ಮಾಡ್ತೀವಿ. ಯಾರು ನಮ್ಮ ಮನೆಗೆ ಒಯ್ಯುವಂಥವ್ರು ಯಾರೂ ಇಲ್ಲ ಇಲ್ಲಿ. ಇದರ ಮ್ಯಾಗ ಜೀವನ ಮಾಡುವಂಥವ್ರು ನಾವು ಯಾರೂ ಇಲ್ಲ. ನಾವು ಆಡಳಿತ ಮಂಡಳಿಯವ್ರು ಎಲ್ಲರೂ ಆರ್ಥಿಕವಾಗಿ ಸಬಲರದೀವಿ. ನಿಸ್ವಾರ್ಥ ಸೇವೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಇದ್ದುದರಿಂದ ನಾವು ಇಷ್ಟು ವ್ಯಾಪಕವಾಗಿ ಬೆಳೀತಾ ಇದ್ದೀವಿ. 1000 ಆಕಳ ಕಟ್ಟುವುದಂದ್ರೆ ಸಾಮಾನ್ಯ ಇಲ್ಲ. ಇವತ್ತು 1000 ಆಕಳ ಮೇಂಟೆನೆನ್ಸ್ ಅಂದರೆ ಅದು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ವಿಭೂತಿ ತಯಾರಾಗ್ತಾ ಇದೆ, ಕುಂಕುಮ ತಯಾರಾಗ್ತಾ ಇದೆ, ಕರ್ಪೂರ ತಯಾರಾಗ್ತಾ ಇದೆ. ಗೋಮೂತ್ರದಿಂದ ಸಾವಯವ ಕೃಷಿ ತರಬೇತಿ ಕೇಂದ್ರ ಮಾಡಿದ್ದೀವಿ. ಅದೇ ರೀತಿ ಭಾರತೀಯ ಸಂಸ್ಕೃತಿ, ಭಾರತೀಯ ಶಿಕ್ಷಣ ಪದ್ಧತಿ. ಒಂದು ಕಾಲದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಶಿಕ್ಷಣ ಬಗ್ಗೆ ನಾವು ಅಸಹ್ಯ ಪಡುವಂಥ ಕಾಲ ಇತ್ತು. ಆದರೆ ಇವತ್ತು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಶಿಕ್ಷಣ ಪದ್ಧತಿ, ಯಾರೋ ಕೆಲವೊಂದು ಮಂದಿ ವಿರೋಧ ಮಾಡ್ಬೋದು, ಆದರೆ ಜಗತ್ತಿನ ಎಲ್ಲ ಆವಿಷ್ಕಾರಗಳಲ್ಲಿ ಭಾರತದ ವಿಜ್ಞಾನಿಗಳೇ ನಂಬರ್ 1 ಅದಾರ ಅನ್ನೋಂಥದ್ದು ನಾವು ಯಾರು ನೆನಪಾರಬಾರ್ದು. ಜಗತ್ತಿಗೆ ಶೂನ್ಯವನ್ನು ಕಂಡುಹಿಡಿದವರೇ ಬಿಜಾಪುರದವರು. ಅದೇ ರೀತಿ ಎಲ್ಲರೂ ಹೇಳ್ತಾರೆ, ಬರೀ ನಾವು ಏನು ಕೇಳಿದ್ದೀವಿ, ನ್ಯೂಟನ್ನ ಏನದು ಮ್ಯಾಗಿಂದು ಒಂದು ಚಪ್ಪರ ದಂಡು ಬಿತ್ತು, ಭೂಮಿ ಆಕರ್ಷಣ ಶಕ್ತಿ ಐತಿ, ಇದೇ ಕತ್ತಿ ಹೊಡಿತಾರೆ.
ಇದನ್ನು ಸಾವಿರಾರು ವರ್ಷಗಳಿಂದ ನಮ್ಮ ರುಚಿಗಳು ಹೇಳಿ ಹೋಗ್ಬಿಟ್ಟಾರೆ. ನಮ್ಮ ಬಗ್ಗೆ ಒಂದು ರೀತಿ ಮೂಢನಂಬಿಕೆ ಇದ್ದವ್ರ ಜಗತ್ನಾಗ ಹೇಳ್ತಿದ್ರು. ಏನು ಹೇಳ್ತಿದ್ರು? ಇವರು ಕಲ್ಲು, ಮರ, ಗಿಡ, ನೀರು, ಸೂರ್ಯ, ಚಂದ್ರನ ಪೂಜೆ ಮಾಡೋರತ್ತೇಳಿ. ಇವತ್ತು ಗಿಡ ಎಷ್ಟು ಮಹತ್ವ ಇದೆ ಅನ್ನೋಂಥದ್ದು ಜಗತ್ತಿಗೆ ಏನಾದರೂ ಕೊಟ್ಟು ಕಳಿಸಿದ್ರೆ, ಪರಿಸರ ಅನ್ನೋಂಥ ಕಲ್ಪನೆ ಕೊಟ್ಟಿದ್ರೆ ಅದು ಭಾರತೀಯ ಸಂಸ್ಕೃತಿ ಅನ್ನೋಂಥದ್ದು ನಾವು ನೆನಪಾರಬಾರ್ದು. ಇವತ್ತು ನೀವು ವಿಜಯಪುರ ಎಷ್ಟು ಸುಧಾರಣೆ ಆಗಿದೆ. ನಾನು ಸರ್ಕಾರ ಇದ್ದಾಗ ಎಲ್ಲ ಗಿಡ, ಇಡೀ ವಿಜಯಪುರ ನಗರದಲ್ಲಿ ಗಿಡಗಳನ್ನು ಹಚ್ಚಿದೀವಿ. ಒಳ್ಳೆಯ ರಸ್ತೆಗಳ ನಿರ್ಮಾಣದು, ಡ್ರೈನೇಜ್ ಆಯಿತು, ಲೈಟ್ ಆಯಿತು, ಓಣಿಗೆ ಒಂದು ಸಿಸಿ ರಸ್ತೆ ಮಾಡಿದ್ವಿ. ಎಲ್ಲ ಮಾಡಿ ಗಿಡಗಳನ್ನ ಎಲ್ಲಿಯೂ ನಾವು ನೆನಪಾರಲಿಲ್ಲ. ಎಂದೂ ಗಿಡನೇ ಇರಲಾರಂತಹ ರಸ್ತೆಗಳು ಸಹ ಇವತ್ತು ಗಿಡಗಳಿಂದ ಕಂಗೊಳಿಸ್ತಾ ಇದೆ. ಇದರಿಂದ ಏನಾಯ್ತು? ವಿಜಯಪುರ ಇವತ್ತು ಭಾರತದ 3ನೇ ಒಳ್ಳೆಯ ಗಾಳಿ ಇರುವಂತ ನಗರ ವಿಜಯಪುರ ನಗರ ಆಗಿದೆ. ಸಾಮಾನ್ಯ ಅಲ್ಲ. ಬಿಜಾಪುರ ಅಂದ್ರೆ ಧೂಳಾಪುರ, ಬಿಜಾಪುರ ಅಂದ್ರೆ ನೀರು ಸಿಗುವುದಿಲ್ಲ, ಬಿಜಾಪುರ ಅಂದ್ರೆ ಬಿಸಿಲು. ಯಾರಿಗೆ ಭಾಳ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಎಲ್ಲಿ ಮಾಡಬೇಕಪ್ಪ ಅಂದ್ರೆ ಬಿಜಾಪುರಕ್ಕೆ ಮಾಡ್ತಿದ್ರು ಮೊದಲು. ಇಲ್ಲಿ ಹಾಕಿಬಿಟ್ಟು ಅವನೇ ಭಾಳ ಹರಳಕತ್ತಂದ್ರೆ ಹೋದ್ ಬಿಜಾಪುರಕ್ಕೆ ಹೋಗೋದು ಬಿಟ್ಟಿರೋದತ್ತಿದ್ರು. ಈಗ ಬಿಜಾಪುರಕ್ಕೆ ನೌಕರಿ ಮಾಡೋದೇ ಪುಣ್ಯ ಅಂತ ಹೇಳಿ ಅವನಂತ ಕಾಲ ಇವತ್ತು ಬಿಜಾಪುರಕ್ಕೆ ಬಂದಿದೆ. ಇಲ್ಲಿಯ ಜನರ ಒಳ್ಳೆತನ, ನಮ್ಮ ಸಂಸ್ಕೃತಿ ಜಗತ್ತಿಗೆ ನಾವು ಎಷ್ಟೋ ಮಂದಿ ಇವತ್ತು ಭಾಳ ಒಂದು 10 ವರ್ಷ 12 ವರ್ಷ ಬಿಜಾಪುರ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಅವ್ರು ಯಾವಾಗೋ ಏನೋ ನಮ್ಮ IT ಒಳಗೆ ಹೋಗಿ ಒಮ್ಮೆ ಬಿಜಾಪುರಕ್ಕೆ ಬಂದ್ರೆ ಗಾಬರಿ ಆಗಿಬಿಡ್ತಾರೆ. ಒಳಗೊಮ್ಮೆ ಡ್ರೈವರ್ನ ತರಬಿ ಕೇಳ್ತಾರತ್ತಾಳೆ. ಅವರೇ ಹೇಳಿದ್ದು, ಇದು ಬಿಜಾಪುರ್ನಾಗ ಬಂದೀವೋ ಮತ್ತೆ ಯಾವ್ದಾದ್ರು ಊರಾಗ ಬಂದೀವೋ ಅಂತೇಳಿ. ಹೇಳ್ರಿ, ಇದು ಬಿಜಾಪುರ ಇದಂಗೆ ಹಿಂಗೆ ಬಿಜಾಪುರ ಆಗೈತಿ. ಇದು ಮೊದಲು ನಾವು ಸಣ್ಣವರಿದ್ದಾಗ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಿದ್ರು. ಈಗ ವಿಜಯಪುರ ಭಾರತದ 3ನೇ ನಂಬರ್ ಆಗ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಾಲೆ ಒಂದು ಮಗು ಇಂಡಿಯನ್ ಏನ್ರಿ ಬುಕ್ ರೆಕಾರ್ಡ್ಸ್ ರೀ IBR ತಗೊಂಡು ಬರ್ತಾರ ಅಂದ್ರೆ ವಿಜಯಪುರ ಬಗ್ಗೆ ನಾವೆಲ್ಲ ಅಭಿಮಾನ ಪಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಪಾತ್ರ ದೊಡ್ಡದಿದೆ. ಅದಕ್ಕೆ ನಾವೆಲ್ಲ ನಿಸರ್ಗವನ್ನ ಪೂಜಿಸುವಂಥದ್ದು ನಮ್ಮ ಕಲ್ಪನೆ ಯಾಕಿದೆ ಅಂದರೆ, ಗಿಡಗಳನ್ನ, ಕಲ್ಲು ಮಣ್ಣನ್ನ, ಭೂಮಿ ತಾಯಿ ಅಂತೇಳಿ ಯಾಕೆ ನಮ್ಮ ಹಿರಿಯರು ಗೌರವ ಕೊಟ್ಟಾರೆ. ನೀರನ್ನ ಪೂಜೆ ಮಾಡ್ತೀವಿ, ಸೂರ್ಯನ ಪೂಜೆ ಮಾಡ್ತೀವಿ, ಚಂದ್ರನ ಪೂಜೆ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಏನಾರು ಹಾಳು ಮಾಡ್ಬೇಕಾದ್ರೆ ತಾಕತ್ತಿದ್ರೆ ಸೂರ್ಯನ ಮ್ಯಾಗ ನಾಶ ಮಾಡ್ರಿ ನೋಡೋಣ, ನೀವು ಚಂದ್ರನ ನಾಶ ಮಾಡ್ರಿ ನೋಡೋಣ, ಆಗೋದಿಲ್ಲ. ಅಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದಿದೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲವನ್ನ ಪೂಜೆ ಮಾಡುವಂಥದ್ದೇ ನಮ್ಮ ಸಂಸ್ಕೃತಿ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. 100 ವರ್ಷ ನಾನು ಅಟಲ್ ಬಿಹಾರಿ ವಾಜಪೇಯಿ ಭಾಳ ಸಮೀಪದಿಂದ ನೋಡಿದಂಥ ವ್ಯಕ್ತಿ, ಅವ್ರ ಜೊತೆಗೆ ಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಇವತ್ತು ಅದಾದ್ಮೇಲೆ ಮಂತ್ರಿ ಆಗಲಿಲ್ಲ, ನನಗೇನು ನೋವಿಲ್ಲ. ಅಂಥ ಮನುಷ್ಯನ ಕೈಯಾಗ ಒಂದು ಮಂತ್ರಿ ಆದ್ಮ್ಯಾಗ ಅದಕ್ಕಿಂತ ಲೋ ಲೆವೆಲ್ ಇದ್ದವ್ರ ಜೋಡ ಮಂತ್ರಿ ಆಗಬಾರ್ದಂತ ನಾನು ನಿರ್ಣಯ ಮಾಡಿಬಿಟ್ಟಿದ್ದೆ. ಮುಂದೆ ಏನಾರು ಆದ್ರೆ ಕರ್ನಾಟಕದಾಗ ಅದು ನಂಬರ್ 1 ನಾನೇ ಆಗಬೇಕು, ಇಲ್ಲಕ್ಕ ನಾ ಏನೂ ಆಗೋದಿಲ್ಲ. ಇನ್ನು ಯಾರ ಅಡಿಯಲ್ಲಿ ಮಂತ್ರಿ ಆಗ್ಲಿಕ್ಕೆ ನಾ ಸಾಧ್ಯ ಇಲ್ಲ, ಅದು ಆಗೋದೇ ಇಲ್ಲ. ಯಾಕಂದ್ರೆ ವಾಜಪೇಯಿ ಅಂತ ಒಬ್ಬ ಮಹಾಪುರುಷನ ನೇತೃತ್ವದಾಗಿದ್ದಾಗ ನಾನು ಮಂತ್ರಿ ಆಗಿದ್ದೀನಿ, ಮುಂದೆ ಆಗಿಲ್ಲ. MLA ಆಗಿದ್ದೀನಿ, MP ಆಗಿದ್ದೀನಿ, MLC ಆಗಿದ್ದೀನಿ. ಅದು ಒಂದು ಕೆಲಸ ಮಾಡಿದ್ದೀನಿ. ಮಂತ್ರಿ ಆಗದೇ ಇದ್ರು ಸಹ ವಿಜಯಪುರ ನಾನು ಮಂತ್ರಿ ಆಗಿದ್ರೆ ಇಟ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ. ವಿಜಯಪುರ ಸುಧಾರಣೆ ಮಾಡಿದ್ದೆ ಇವತ್ತು ಜಗತ್ತಿನ. ಯಾವತ್ತು ನೀವು ಎಲ್ಲೇ ಹೋಗ್ರಿ, ನೀವು ಬೆಂಗಳೂರಿಗೆ ಹೋಗ್ರಿ, ಮೈಸೂರಿಗೆ ಹೋಗ್ರಿ, ಯಾವ ಊರು ಸ್ವಾಮಿ ಆಟೋ ರಿಕ್ಷಾದಾಗ ಕೇಳಿದ್ರೆ ನಂದು ವಿಜಯಪುರ, ಯತ್ನಾಳ್ ಊರ ಆತಾರೆ. ಮೊದಲು ಏನತ್ತಿದ್ರು ಗೋಳಗುಮಠ ಹತ್ತಿದ್ರು, ಈಗ ಏನತ್ತಾರೆ ಯತ್ನಾಳು. ಏನು ಮಾತಾಡ್ತಾನೆ ಅವರು, ಹಂಗಾರೆ ಪ್ರಸಿದ್ಧ ಮಾಡಿರ್ಲಿಲ್ಲ ನಿಮ್ಮೂರ. ಇನ್ನು ಬೆಂಗಳೂರು ಮೈಸೂರಿನ ಮೊನ್ನೆ ಮೈಸೂರಿನಂದು ಒಂದು ನಮ್ಮ ಹುಡುಗ ಒಂದು ಆಟೋ ರಿಕ್ಷಾದಾಗ ಹೋಗಾಗ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕಳ್ಸ್ಯಾನ ನನಗೆ. ಅವನಿಗೆ ಆಟೋ ರಿಕ್ಷಾದಾಗ ಕೇಳ್ತಾನೆ, ಯಾವ ಊರು ಸ್ವಾಮಿ ಅಂತ. ನಂದು ವಿಜಯಪುರ. ಯತ್ನಾಳ ಏನು ಮಾತಾಡ್ತಾರೆ, ಅವರು ಮೈಸೂರಿನಲ್ಲಿ ಭಾಳ ಅಭಿಮಾನಿಗಳಿದ್ದಾರೆ ಯತ್ನಾಳ್ ಅವ್ರದ್ದು ಅಂತ ಹೇಳ್ತಾನೆ. ಅಂದ್ರೆ ವಿಜಯಪುರ ಎಷ್ಟು ಗೌರವ ತರುವಂಥ ಕೆಲಸ ಇವತ್ತು ಆಗ್ಬೇಕಾದ್ರೆ ಮೂಲ ಕಾರಣ ಏನಂದ್ರೆ ಸಿದ್ದೇಶ್ವರ ಸಂಸ್ಥೆ. ಸಿದ್ದೇಶ್ವರ ಸಂಸ್ಥೆಯನ್ನ ಬೆಳೆಸಿದ್ದೀವಿ, ನಾವು ಬೆಳೆದಿದ್ದೀವಿ. ಸಿದ್ದೇಶ್ವರ ಸಂಸ್ಥೆ ಇರ್ತಿದ್ರೆ ನಾ ಇಷ್ಟು ಎತ್ತರಕ್ಕೆ ನಾ ಬರ್ಲಿಕ್ಕೆ ಸಾಧ್ಯದಿಲ್ಲ.
ಇಷ್ಟು ವ್ಯವಸ್ಥಿತವಾಗಿ ಸಂಸ್ಥೆಗಳು ಇವತ್ತು ನಮ್ಮ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ, ಸಂಗನ ಬಸವ ಶಿಶುನಿಕೇತನ, ಅಲ್ಲಿ ಸುಮಾರು 2600 ಮಕ್ಕಳು ಶಾಲೆ ಇವತ್ತು ಕಲಿತಾ ಇದ್ದಾರೆ. ಇಲ್ಲಿ ಸುಮಾರು ಈಗಾಗಲೇ ನಮ್ಮ ಮೇಡಮ್ ಅವ್ರು ಹೇಳಿದ 1107 ಎಂಟ್ರೆ 1107 ಮಕ್ಕಳು ಕಲಿತಾರೆ. 2000 ಮಕ್ಕಳವರೆಗೆ ಇದರ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಇನ್ನೂ ನಾವು ಮುಂದೆ ಸುಮಾರು 3 ಎಕರೆ ಜಮೀನನ್ನು ಸಿದ್ದೇಶ್ವರ ಸಂಸ್ಥೆ ಈಗಾಗಲೇ ನಾವು ಮುಂದಿನ ಜಾಗ ಹೆಚ್ಚು ಕಡಿಮೆ ಸುಮಾರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ತಗೊಂಡಿದ್ದೀವಿ ಈಗಾಗಲೇ. ಈಗ ಹೆಂಗಾಗೈತೆ ಅಂದ್ರೆ ನಮ್ಮ ಪರಿಸ್ಥಿತಿ ಮೊದಲ 500 ರೂಪಾಯಿಗೆ 400 ರೂಪಾಯಿ 700 ರೂಪಾಯಿಗೆ ಸ್ಕ್ವೇರ್ ಫೀಟ್ ಇತ್ತು ಬಿಜಾಪುರನಾಗ. ಇವು ಡ್ರೈನೇಜು ಲೈಟ್ ರೋಡ್ ಎಲ್ಲ ಮಾಡಿದ್ಮ್ಯಾಗ 2-2.5 ಸಾವಿರ ರೂಪಾಯಿಗೆ ಸ್ಕ್ವೇರ್ ಫೀಟ್ ಆಗ್ಯಾವ. ನಾ ಸ್ವಲ್ಪ ತಪ್ಪು ಮಾಡಿದೆ. ಅದು ಮಾಡೋಕ್ಕಿಂತ ಮೊದಲು ಎಷ್ಟು ಬೇಕಾದ್ರೆ ಜಮೀನು ತೊಗೊಂಡು ಕೂತಿದ್ರೆ ಅವು ಭಾಳ ಅಂದ್ರೆ 20-30 ಲಕ್ಷ ಎಕರೆದಾಗ ಸಿಗ್ತಿತ್ತು. ಈಗ ಇಲ್ಲಿ ತೊಗೊಂಡು 1 ಎಕರೆಗೆ ಎಷ್ಟು ಕೊಟ್ಟಿವ್ರಿ ಮತ್ತೆ 12 ಕೋಟಿ ರೂಪಾಯಿ ಕೊಟ್ಟಿವಿ ಇಲ್ಲಿ ಎದುರಿಗಿಂದ 1 ಎಕರೆ. ಅಂದ್ರೆ ಎಲ್ಲರೂ ಹೇಳ್ತಾರೆ ನಮ್ಮ ರಿಯಲ್ ಎಸ್ಟೇಟ್ ಅದರೋದು, ಏನ್ರಿ ಗೌಡ್ರ ನೀವು ಎಲ್ಲ ಒಳ್ಳೆ ಕೆಲಸ ಮಾಡಿದ್ರಿ, 1000 ರೂಪಾಯಿ 2000 ರೂಪಾಯಿ 3000 ರೂಪಾಯಿ. ಇವತ್ತು ನಮ್ಮ BLD ಮುಂದಿನ ರಸ್ತೆ ಅಗಲೀಕರಣ ಮಾಡಾಗ ನಮ್ಮವರೇ ಅಪೋಸ್ ಮಾಡಿದ್ರು. ಏನು ಅನ್ಸಲಿಲ್ಲ. ನಾ ಹೇಳಿದೆ ಕಮಿಷನರ್ಗೆ, ನಿಮ್ಮದು ಮೊಬೈಲ್ ಬಂದ ನಂದು ಮೊಬೈಲ್ ಬಂದ, ಮುಂಜಾನೆ 5ಕ್ಕೆ ಆಪ್ರೇಷನ್ ಸ್ಟಾರ್ಟ್ ಅಂತ ಹೇಳಿದ್ರು. ನಂದು ಮೊಬೈಲ್ ಬಂದ ಅವ್ರದ್ದು ಬಂದ. ಹೋಗಿ ಅವ್ರನ್ನ ಕಮಿಷನರ್ ಬಲ್ಲಿ ಇಲ್ಲ, ನಾನು ಬಲ್ಲಿ ಇಲ್ಲ, ಹೊಡೆದು ತೆಗೆದಿವಿ. ಒಂದಿಟ್ಟು ಬೈದರು. ಇವತ್ತು ಅದು ರೋಡು MG ರೋಡ್ಗಿಂತ ಹೆಚ್ಚು ಶ್ರೇಷ್ಠ ಒಳ್ಳೆ ರಸ್ತೆ ಇವತ್ತಾಗಿದೆ. ಸಿವಿಲ್ ಹಾಸ್ಪಿಟಲ್ ರಸ್ತೆ, ನಮ್ಮ ಅಕ್ಕಮಾದಿ ಯೂನಿವರ್ಸಿಟಿ ತನ ಇವೆಲ್ಲ ಒಮ್ಮೊಮ್ಮೆ ಮಾಡಿದರ ಫಲ ವಿಜಯಪುರ ನಗರ ಇವತ್ತು ಬೆಳೀತಾ ಇದೆ. ನಾ ಇಷ್ಟೇ ನಿಮ್ಗೆಲ್ಲ ತಂದೆ ತಾಯಿ ಪಾಲಕರ ತಂದೆ ತಾಯಿ ಅದಿರಿ, ನಾವು ಇಷ್ಟೇ ವಿನಂತಿ ಮಾಡ್ಕೊತೀನಿ, ನಮ್ಮ ಸಂಸ್ಕೃತಿ ನಮ್ಮತನ ಅಂತ ಉಳಿಸುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನ ಕಲಿಸ್ರಿ. ಹಿಂಗಾದ್ರೆ ನೋಡ್ರಿ ನೀವು ಆ ಸಂಸ್ಥೆ ಹೆಂಗಿದೆ, ಅದರ ರೊಕ್ಕ ಎಲ್ಲಿ ಹೋಗ್ತದೆ. ಈಗ 1,000 5,000 ತುಟ್ಟಿ ಆಗ್ಬೋದು. ನಿಮ್ಮ ಕೊಡುವಂಥ ಸಂಸ್ಥೆ ನೀವು ಕೊಟ್ಟಂಥದ್ದು ಒಂದಿಲ್ಲ ಒಂದು ಆಕಳಿಗರೆ ನಿಮ್ಮ ಕೊಟ್ಟಂಥ ಮೇವು ಹಿಂಡಿ ಎತ್ತು ಹೋಗ್ತದೆ, ಅದು ಪುಣ್ಯ ನಿಮ್ಗೆ ಹತ್ತದ. ನೀವು ಇಂಡೈರೆಕ್ಟ್ಲಿ ಆಗಿ ಸಮಾಜಕ್ಕೆ ಕೊಡ್ಲಕತ್ತೀರಿ. ಇವತ್ತು ನಾವು ನೀಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ಸುಮಾರು 100 ಮಕ್ಕಳಿಗೆ, ಯಾರು ಸ್ಲಮ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನಾವು ಕೊಡ್ಲಕತ್ತೀವಿ. ನಾವೇನು ಮನೆಗೆ ಒಯ್ಲಾಕತ್ತಿಲ್ಲ. ಈಗ ನಾಳೆ ಉಗಾದಿದಿಂದ ಬಿಜಾಪುರ ನಗರಕ್ಕೆ ಬರುವಂಥ ಪ್ರವಾಸಿಗರೇನು ಬರ್ತಾರೆ, ನಮ್ಮ ಸಣ್ಣ ಮಕ್ಕಳು ಬೇರೆ ಬೇರೆ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಈ ಪ್ರವಾಸತ್ತೇನು ಬರ್ತಾರಲ್ಲ ಸ್ಕೂಲ್ ಹುಡುಗರು, ಅವರಿಗೆ ನಾವು ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ ಅಂತೇಳಿ ಕಟ್ಟಿದ್ದೀವಿ. ಉಗಾದಿಗೆ ಪ್ರಾರಂಭ ಆಗ್ತಾ ಇದೆ. 1,000 ಮಕ್ಕಳು ಸಹ ಬಂದ್ರು ಅಲ್ಲಿ ರಾತ್ರಿ ಉಳಿದು ಮುಂಜಾನೆ ಅವ್ರಿಗೆ ಒಂದು ಸಣ್ಣ ಉಪ್ಪಿಟ್ಟು ಅವಲಕ್ಕಿಯನ್ನು ಕೊಟ್ಟು ಚಹಾ ಕೊಟ್ಟು ಬರೀ ಒಂದು ಹುಡುಗಿಗೆ 5 ರೂಪಾಯಿ ತಗೊಂಡು ಆ ಹುಡುಗರಿಗೆ ಒಂದು ಇರ್ಲಿಕ್ಕೆ ವ್ಯವಸ್ಥೆ. ಮತ್ತು ಅಷ್ಟೇ ಅಲ್ಲ, ಯಾರೇ ವಿಜಯಪುರ ನಗರಕ್ಕೆ ಬಂದರೆ ಅವ್ರಿಗೆ ಅನ್ನದಾಸೋಹವನ್ನು ಉಗಾದಿಯ ಹೊಸ ವರ್ಷದಿಂದ ನಾವು ಸಿದ್ದೇಶ್ವರ ಸಂಸ್ಥೆಯಿಂದ ಪ್ರಾರಂಭ ಮಾಡಕತ್ತೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ, ನೀವು ಕೊಡುವಂಥ ಎಲ್ಲ ಹಣ ಬಸ ಹಿರೇಮಠರ ಮನೆಗೆ ಹೋಗೋದಿಲ್ಲ, ನನ್ನ ಮನೆಗೆ ಬರೋದಿಲ್ಲ, ಸಂಘು ಸಜ್ಜನರ ಮನೆಗೆ ಹೋಗೋದಿಲ್ಲ. ನೀವು ಕೊಟ್ಟಂಥ ಏನು ಹಣ ಇದೆ ಅದು ಗೋಶಾಲೆಗೆ ಹೋಗ್ತದೆ. ಅದು ನಮ್ಮ ವಿಜಾಪುರಕ್ಕೆ ಬರುವಂಥ ಶಾಲೆ ಮಕ್ಕಳಿಗೆ ಅಲ್ಲಿ ಇದ್ದು ರಾತ್ರಿ ಕಳೆದು ಮುಂಜಾನೆ ಮತ್ತೆ ಮುಂದಿನ ಊರಿಗೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಬಂದಂಥ ಮಕ್ಕಳಿಗೆ ಅನ್ನಕ್ಕೆ ಹೋಗ್ತದೆ. ಯಾರು ಬಡವರು ಅದಾರೆ ಬಗ್ರದಾರೆ ವಿಜಾಪುರಕ್ಕೆ ಅನೇಕ ಪಾದಯಾತ್ರಿಗಳು ಬರ್ತಾರೆ. ಗುಡ್ಡಾಪುರಕ್ಕೆ ಹೋಗೋರು ಬರ್ತಾರೆ, ಗತ್ತರಿಗೆ ಬಾಗಾಮಿಗೆ ಹೋಗೋರು ಬರ್ತಾರೆ, ಶ್ರೀಶೈಲಕ್ಕೆ ಹೋಗೋರು ಬರ್ತಾರೆ. ಅವ್ರು ರಾತ್ರಿ ಇದ್ದು ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡೋದ್ರ ಸಲುವಾಗಿ ಅನ್ನದಾಸೋಹ ಪ್ರಾರಂಭ ಮಾಡ್ಲಕತ್ತಿದ್ದೀವಿ. ಇದು ಸಿದ್ದೇಶ್ವರ ಸಂಸ್ಥೆಯ ಒಂದು ಜವಾಬ್ದಾರಿ. ಅನ್ನದಾಸೋಹ ಇರಲಿಲ್ಲ, ಈಗ ಅನ್ನದಾಸೋಹವನ್ನು ಪ್ರಾರಂಭ ಮಾಡೋದ್ರ ಮೂಲಕ ನಿಮ್ಮಲ್ಲಿ ಏನೋ ಬೆಳೆದಿದ್ರೆ, ನಿಮ್ಮಲ್ಲಿ ಜೋಳ ಗೋಧಿ ಬೆಳೆದಿದ್ರೆ, ನಿಮ್ಮಲ್ಲಿ ಏನೋ ಕಾಯಿಪಲ್ಯ ಬೆಳೆದಿದ್ರೆ ದಿನ ಬಂದು ಸಿದ್ದೇಶ್ವರ ಗುಡಿಗೆ ಕೊಟ್ರೆ ಅದನ್ನು ನಾವು ಸಮಾಜಕ್ಕೆ ಕೊಡುವಂಥದ್ದು. ಈಗ ಎಷ್ಟೋ ಮಂದಿ ರೈತರು ಅದಾರೆ, 1 ಚೀಲ ಅರ್ಧ ಚೀಲ ಗೋಧಿ ಕೊಡ್ಬೋದು, ಅಕ್ಕಿ ಕೊಡ್ಬೋದು. ನಾವು
ಅಷ್ಟೇ ಮಾಡೋದಿಲ್ಲ, ಸಿದ್ಧಶ್ರೀದಿಂದ ನಾವು ಈ ವರ್ಷ ಏನು ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು ಸುಮಾರು 10,000 ಮಕ್ಕಳಿಗೆ ಇವತ್ತೇನು ಅನ್ನ ದಾಸೋಹ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದೇಶ್ವರ ಸಂಸ್ಥೆ ಸಿದ್ಧಶ್ರೀದಿಂದ 100 ಕ್ವಿಂಟಲ್ ಅಕ್ಕಿ 5,000 ವಿಭೂತಿಯನ್ನು ಕೊಡುವಂಥದ್ದನ್ನು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಸಹ ಸುಮಾರು 5,000 ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಒಂದು ದೊಡ್ಡ ಶಿಕ್ಷಣ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ 100 ಕ್ವಿಂಟಲ್ ಅಕ್ಕಿ 5,000 ವಿಭೂತಿ ಕೊಡುವಂಥದ್ದನ್ನು ನಿರ್ಣಯ ಮಾಡಿದ್ದೇವೆ. ಏನು ನೀವು ಕೊಡ್ತೀರಿ ಈ ಸಂಸ್ಥೆಗೆ, ಇದು ನಿಮ್ಮ ಮೂಲಕ ಸಮಾಜಕ್ಕೆ ಹೋಗ್ತದೆ ಅನ್ನೋಂಥದ್ದನ್ನು ಮತ್ತೊಮ್ಮೆ ಹೇಳಿ, ಇವತ್ತು ನಮ್ಮ ಉಪಕುಲಪತಿಗಳು ಭಾಳ ಶಿಕ್ಷಣದ ಬಗ್ಗೆ, ಪಾಲಕರ ಜವಾಬ್ದಾರಿಗಳ ಬಗ್ಗೆ, ನಮ್ಮ ಮೇಡಮ್ ಅವರು ಈ ಮೊಬೈಲ್ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋಂಥದ್ದು ತಂದೆ ತಾಯಂದರು ಯಾವಾಗಲೂ ತಮ್ಮ ಮಕ್ಕಳ ಮೇಲೆ ಯಾವಾಗಲೂ ನಿಗಾ ಇಡಬೇಕು. ಭಾಳಷ್ಟು ಪ್ರಕರಣಗಳು, ಹಗರಣಗಳು ಈ ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂತ ಮಟ್ಟಕ್ಕೆ ಹೋಗ್ತಾ ಇದೆ. ಅದನ್ನು ನೀವೇನದ ತಂದೆ ತಾಯಿಗಳು ಜಾಗೃತಿಯಿಂದ ಮೊಬೈಲ್ ಕೊಡುವಾಗ ಅವ್ರು ಏನು ಆಟ ಆಡ್ತಾ ಇದ್ದಾನೆ ಅವೊಂದು ಎಲ್ಲಾನು ಚಟುವಟಿಕೆನ ಗಮನದಲ್ಲಿ ಇಟ್ಕೊಳ್ದಿದ್ರೆ ನಾವು ಏನಾಗ್ಬಿಟ್ಟಿವಿ ಅಂದ್ರೆ ಹಡಿದೆ ಎರಡೇ 1 2 ಏನಾರ ಆಯ್ತಂದ್ರೆ ಒಂದು ಕುಟುಂಬದ ದೀಪನೇ ಹಾರಿ ಹೋಗ್ತದೆ. ಅದಕ್ಕೆ ಮಕ್ಕಳಿಗೆ ಭಾಳ ಜವಾಬ್ದಾರಿಯಿಂದ ಬೆಳೆಸೋದು ನಿಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಒಮ್ಮೊಮ್ಮೆ ನನ್ನ ತಲೆಯಾಗಿ ಬರ್ತದೆ, ಇನ್ನು ಮೇಲೆ ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಬೇಕು ಅಂದರೆ ನಮ್ಮ ದೇಶ ಉಳಿತದೆ ಅಂತೇಳಿ. 2 ಮಕ್ಕಳು ಬಿಟ್ಟು ಇನ್ನು 3 4ಕ್ಕೆ ನಾವು ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಸ್ಕೀಮ್ ಮಾಡೋದು ಮುಂದಿನ ವರ್ಷದಿಂದ 3ನೇ ಮಗುಗೆ 50% ಡಿಸ್ಕೌಂಟು, 4ನೇ ಮಗುಗೆ ಪೂರ್ತಿ ಫ್ರೀ. ಹಡಿದು ನಮ್ಮ ಶಾಲೆಗೆ ಬಿಟ್ಟು ಹೋಗ್ಬಿಡ್ರಿ. ನಾವು ಮಧ್ಯಾಹ್ನ ಊಟ ಸಹಿತ ಕೊಟ್ಟು ನಾವು ಜೋಪಾನ ಮಾಡ್ತೀವಿ, ನೀವು 4, 5 ಹಡಿಯುವಂಥ ಕಾರ್ಯಕ್ರಮ ಮಾಡ್ರಿ. ಇದೇನು ವಿವಾದಾತ್ಮಕ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ನಾವು ಇದ್ರೇ ದೇಶ ಉಳಿತದೆ. ಅದಕ್ಕೇ ನಮ್ಮ ಮೇಡಮ್ ಅವ್ರು ಹೇಳಿದ್ರಲ್ಲ, ಇವತ್ತು ನಮ್ಮ ಜವಾಬ್ದಾರಿ ಭಾಳ ಇದೆ. ಅದಕ್ಕೆ ನಾವೆಲ್ಲ ಇನ್ನೂ ಹೆಚ್ಚು ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ದೇಶ ಉಳಿಬೇಕಂದ್ರೆ ನಾವು ಬರೇ ನಮ್ಮ ಸಂಕುಚಿತ ಮನೋಭಾವನೆಯಿಂದ ಹೊರಗೆ ಬರ್ಬೇಕು. ನಾವು ದೇಶ ಉಳಿಬೇಕಾದ್ರೆ ನಮ್ಮದು ಕಾಂಟ್ರಿಬ್ಯೂಷನ್ ಬೇಕು. ಅದಕ್ಕೇನು ಮಾಡಬೇಕಪ್ಪ ಅಂದರೆ ವೋಟಿಂಗ್, ಮತದಾನ ಮಾಡುವಂಥದ್ದು. ಏನು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಹೇಳಿದ್ರಲ್ಲ, ಮಕ್ಕಳಲ್ಲಿ ಮತದಾನ ಮಾಡೋದ್ರ ಬಗ್ಗೆ ಜವಾಬ್ದಾರಿ, ಕರ್ತವ್ಯ ಬೆಳೆಸ್ಬೇಕಾದ್ರೆ 100% ವೋಟಿಂಗ್ ನೀವು ಮಾಡಿದ್ರಂದ್ರೆ ನೀವೇನೂ AK ಪಾರ್ಟಿಷನ್ ತೊಗೊಂಡು ಅಡ್ಡಾಡೋದು ಬೇಕಾಗಿಲ್ಲ. ಅಲ್ಲಿ ಅದಾರಲ್ಲಿ ನರೇಂದ್ರ ಮೋದಿ ಅದಾರ, ಅವರೆಲ್ಲ ಮೇಂಟೈನ್ ಮಾಡ್ಕೋತಾರೆ. ನೀವು ಬಂದು 5 ವರ್ಷಗೊಮ್ಮೆ ವೋಟ್ರ್ ಹಾಕ್ಬೇಕಲ್ಲ. ಇಲ್ಲಕಂದ್ರೆ ಪಿಕ್ನಿಕ್ಗೆ ಹೋಗ್ತೀರಿ, ಸೂಟಿ ಕೊಟ್ಟಾರ ಅಂಥೇಳಿ ಎಲ್ಲೆಲ್ಲೂ ಹೋಗಿಬಿಡ್ತೀರಿ, ವೋಟ್ ಹಾಕೋದಿಲ್ಲ. 40% 50% ಆದ್ರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಜವಾಬ್ದಾರಿತ ನಾಗರಿಕರಾಗಿ ನಾವು ಮಾಡಬೇಕಾಗಿದ್ದು ದೇಶಕ್ಕೆ ನೀವೇನು ಕೊಡೋದು ಬೇಡ. ನೀವು ಬರೇ ಬಂದು ಒಂದು ವೋಟ್ ಹಾಕೋದು ಮಾಡಿದ್ರಂದ್ರೆ ಅದು ಮಾಡುವಂಥ ಪುಣ್ಯಾತ್ಮರ ಮ್ಯಾಗ ಅದಾರ, ಅವ್ರ ಕೈ ಕೊಟ್ಟು ಬಿಡ್ರಿ, ಅವರೆಲ್ಲ ಬರೋಬ್ಬರಿ ಮಾಡ್ತಾರೆ. ಯಾರೋ ಹಾರಾಡ್ಲಾರ್ದಂಗೆ ಮಾಡ್ತಾರೆ. ಮಾಡ್ಯಾರಿಲ್ಲ. ಈಗ 10 ವರ್ಷ ಎಲ್ಲರೇ ಭಯೋತ್ಪಾದನೆ, ಗುಂಡಾಗಿರಿ ಏನಾರು ನಡೆದದೆ ದೇಶನಾಗಿಲ್ಲ. ಎಲ್ಲ ಗಟ್ಟಿ ಅದಾವ. ನಮ್ಮ ಸೈನಿಕರಿಗೆ ಗಟ್ಟಿ ಅದಾರ. ಸೈನಿಕರಿಗೆ ರಕ್ಷಣೆ ಮಾಡಬೇಕಾದ್ರೆ ನೀವು ಸೈನಿಕರು, ಯಾಕಂದ್ರೆ ಸೈನಿಕರು ಇರಲಿಲ್ಲ ಅಂದ್ರೆ ನಾವು ಯಾರು ಉಳಿದೇ ಇಲ್ಲ. ಅವ್ರು ಯಾರು ನಮ್ಮ ಕುಟುಂಬದ ಒಬ್ಬ ಸದಸ್ಯನೇ ಹೋಗಿರ್ತಾನೆ. ಅವ್ನು ನಮ್ಮ ಸಲುವಾಗಿ ಕಾಶ್ಮೀರ ಅಂತಲ್ಲಿ, ಮಿಜೋರಾಮು, ಸಿಕ್ಕಿಮು ಬಾರ್ಡರ್ದಲ್ಲಿ ನಮ್ಮ ಸಲುವಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸೇವೆ ಏನಪ್ಪ ಅಂದ್ರೆ ಮತದಾನ ಮಾಡುವಂಥದ್ದು ಏನು ಜವಾಬ್ದಾರಿ ಇದೆ ಅದನ್ನು ಪಾಲಿಸೋಣ. ನಿಮ್ಮ ಆಶೀರ್ವಾದ ಸಿದ್ದೇಶ್ವರ ಸಂಸ್ಥೆ ಜೋಡ ಯಾವಾಗಲೂ ಇರಲಿ. ಇದು ಎಷ್ಟು ಬೆಳೀತದ ಅಷ್ಟು ಹಣ್ಣುಗಳು ನಿಮಗೆ ಸಿಗ್ತಾವೆ. ಅದಕ್ಕೆ ಆ ಸಂಸ್ಥೆಯನ್ನೇ ಬೆಳೆಸ್ರಿ. ನಾವು ನಮ್ಮ ಆಡಳಿತ ಮಂಡಳಿಯವರು ನಿಮ್ಮ ಸೇವೆಗೆ ಸದಾ ಸಿದ್ಧದೀವಿ ಅಂತ ಹೇಳಿ 3ನೇ ಮಗು 50% ಅದು ಘೋಷಣೆ ಮಾಡಿದ್ದೀವಿ. 4ನೇದು ಫ್ರೀ ಅದ. ಅದಕ್ಕೆ ನಿಮ್ಯಾಗ ಸ್ವಲ್ಪ ವಿಚಾರ ಮಾಡಿ ಮುಂದಿನ ದಿವಸಗಳಲ್ಲಿ ಒಮ್ಮೆ ಮೆರಿಟ್ನಾಗ ಬಂದಂದ್ರೆ ಅವ್ನಿಗೆ ಏನೂ ಕೊಡೋದ್ಬೇಕಾಗಿಲ್ಲ. 100% ಮುಂದೆ ಮೆರಿಟ್ ಮ್ಯಾಗನೇ ಅವನ ಭವಿಷ್ಯ ನೋಡಿ. ಒಂದು ಸಣ್ಣ ಕೂಸದು ಮಡಿವಾಳ ಪಲ್ರಿ, ಮಡಿವಾಳ ಇಂಡಿಯನ್ ಬುಕ್ ರೆಕಾರ್ಡ್ ಯಾರು ಹುಡುಗನ ಹೆಸರ
ಮಾಡಿ ಒಳಪ್ಪ ಇಂಗಳಿಗೆ ನೋಡ್ರಿ ನಾವು ಇಟ್ಟಿ ಅದನ್ನು ನೋಡಿದ್ರಲ್ಲ ಎಟ್ಟದಾನ ಹಂಗೆ ತಯಾರು ಮಾಡುವಂಥ ಸಂಸ್ಥೆ ಇವತ್ತು ಆಗಲೇ ತಿಳ್ಕೊಂಡು ಶ್ರೀಮತಿ ವಿ ಕಲ್ಮಡಿ ಅವರು ತಮ್ಮ ತಾಯಿಯ ಹೆಸರಿನಿಂದ ಶ್ರೀಮತಿ ಸುಲೋಚನಾ ಪದಕಿಯವರ ಸ್ಮರಣಾರ್ಥ 1,00,000 ರೂಪಾಯಿ ಡಿಪಾಸಿಟ್ ಇಟ್ಟು SSLCಯಲ್ಲಿ ಯಾರೋ ಹೆಚ್ಚಿನ ಒಂದು ಅಂಕ ತಗೋತಾರೆ ಅವರಿಗೆ ಅದರ ಬಡ್ಡಿಯ ರೂಪದ ಬರುವಂಥ ಹಣ ಆ ಮಗುವಿಗೆ ಕೊಡ್ಬೇಕಂತ ಹೇಳಿ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ಅವರಿಗೆ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ. ಪದಕಿ ಅಂತೇಳಿ ಅವರು ತಾಯಿಯವರು ಇಲ್ಲಿಯವರೇ, ಅವರ ಚಿರಂಜೀವಿ ಕೆನಡಾದಲ್ಲಿ ಇಂಜಿನಿಯರ್ ಅದಾರೇನು ಮೇಡಮ್, ಇಂಜಿನಿಯರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವರ ನೆನಪಿರಲಿ ಅಂತ ಹೇಳಿ ಇಂಥ ಒಳ್ಳೆಯ ಸಂಸ್ಥೆಗೆ ಒಂದು ನಂದು ದಾನ ಇರಲಿ ಅಂತೇಳಿ ಸಿದ್ದೇಶ್ವರ ಸಂಸ್ಥೆಗೆ 1,00,000 ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದಾರೆ. ಅವರಿಗೆ ಸಿದ್ದೇಶ್ವರ ಸಂಸ್ಥೆ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಶಾಲೆ ವತಿಯಿಂದ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಇದೇ ರೀತಿ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿ ಜೊತೆ ನಾಳೆ ದೊಡ್ಡ ದೊಡ್ಡ ಹುದ್ದೆಗೆ ಹೋದಾಗ ಎಲ್ಲಿ ಕಲ್ತೀನಿ ಆ ಶಾಲೆಗೆ ಒಂದು ಇಂಥದ್ದೊಂದು ಸೇವೆ ಮಾಡಲಿಕ್ಕೆ ಎಷ್ಟೋ ಮಂದಿ ಒಬ್ಬರಿಗೆ ಪೈಲಟ್ ಆದರು. ಸುಧೀರ್ ಬಿರಾದಾರರ ಮಗಳು ಆದಾಗ ಮೊದಲನೇ ಏನು ಪೈಲಟ್ ಆದ್ಮ್ಯಾಗ ಮೊದಲೇ ಪಗಾರ ಏನು ಬರ್ತದ ಅದನ್ನು ಸಿದ್ದೇಶ್ವರ ಸಂಸ್ಥೆ ಗೋಶಾಲೆಗೆ ಅಂತೇಳಿ ದಾನ ಮಾಡಿದ್ರು. ಹೆಂಗೆ ಪ್ರತಿಯೊಬ್ಬರಲ್ಲಿ ದಾನ ಧರ್ಮ ಹೆಚ್ಚಾಯ್ತಂದ್ರೆ ಇವತ್ತು ಭಾಳಷ್ಟು ದಾನಿಗಳು ನಮ್ಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತೇನು ತಾಯಿ ಪದಕಿಯವರು ಇವತ್ತೇನು ಕಲ್ಮಡಿ ಅವರು ವಿಜೇತ ವಿನಾಯಕ್ ಕಲ್ಮಡಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ನಾವು ಎಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಸಂಸ್ಥೆಗೆ ಆಶೀರ್ವಾದ ಮಾಡಿದ್ರಿ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.